ಹುಬ್ಬಳ್ಳಿಯಲ್ಲಿ ನಡೆದಿದ್ದು ಜಿಮ್ ಜಿಹಾದ ಒಂದಲ್ಲ ಎರಡಲ್ಲ ಬಗೆದಷ್ಟು ಬಯಲಾಗ್ತಾ ಇವೆ. ಮುಸ್ಲಿಂ ಹುಡುಗರ ಲವ್ ಪ್ರಕರಣಗಳು. ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡೋದಕ್ಕೆ ಒಂದು ಗ್ಯಾಂಗ್ ಆಕ್ಟಿವ್ ಆಗಿದ್ಯಾ? ಹುಬ್ಬಳ್ಳಿಯಲ್ಲಿ ಶಹೀನ್ ಗ್ಯಾಂಗ್ ಕೆಲಸ ಮಾಡ್ತಾ ಇದೆಯಾ? ಮುಫೀಸ್ ಸಹೋದರಿ ತೈಸಿನ್ ಮೇಲೆ ಅನುಮಾನ ಯಾಕೆ? ಜಿಮ್ ಜಿಹಾದ್ ಅನ್ನೋದು ಏನಿದೆ, ಈಗ ನಾವು ನೋಡ್ತಾ ಇರೋದು ಹಳೆಯ ಒಂದು ಪ್ರಕರಣ ಮತ್ತು ಇದೊಂದು ಪ್ರಕರಣ. ಎರಡೂ ಪ್ರಕರಣದ ಹಿಂದೆ ಆ ಹುಡುಗ ಇಬ್ಬರು ಮಂದಿಯು ಅದು ಮಸಲ್ ಫ್ಯಾಕ್ಟ್ರಿ ಅನ್ನೋ ಒಂದು ಜಿಮ್ ಏನಿದೆ ಅದಕ್ಕೆ ಸಂಬಂಧಪಟ್ಟವರೇ ಇದ್ದಾರೆ. ಅವ್ರು ನಮ್ಮ ಜೊತೆ ಹಂಗಿದೆ ಅಂತ ಏನೂ ಗೊತ್ತಿಲ್ಲ. ಸೊ ಇದು ನೋಡ್ರಿ, ಇದು ಝೂಮಾಗಿ ಚೆಕ್ ಮಾಡ್ತೀರಿ. ಇದು ಅವ್ರ ಮಮ್ಮಿ ಪಾಪ, ಹುಡುಗಿ ಮಮ್ಮಿ ಪಾಪ, ಅವ್ರ ಪಪ್ಪ ಮತ್ತು ಆ ಹುಡುಗಿ. ಸೊ ಇದು ನಮ್ಮ ಜೊತೆ ಎಲ್ಲ ಫಂಕ್ಷನಿಗೆ ಬಂದಿದ್ದು, ನಮ್ಮ ಬರ್ಡೇ ಪಾರ್ಟೀಸಿಗೆ ಬಂದಿದ್ದು ಎಲ್ಲ ಇದು ನಮ್ಮ ಕಡೆ. ಶಾಹೀನ್ ಗ್ಯಾಂಗ್ ಅಂತ ಹೇಳಿ ಹೆಣ್ಣು ಮಕ್ಕಳ ಒಂದು ಮುಸ್ಲಿಂ ಹೆಣ್ಣು ಮಕ್ಕಳ ಸಂಘಟನೆ ಕಾರ್ಯ ಮಾಡ್ತಾ ಇದೆ. ಅವ್ರ ಕೆಲಸ ಏನಂದ್ರೆ ಹಿಂದೂ ಹೆಣ್ಣು ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಮಾಡೋದು, ನಿಧಾನವಾಗಿ ಅವ್ರ ಅಣ್ಣಂದಿರಿಗೆ ಅಕ್ಕಂದಿರಿಗೆ ಎಲ್ಲ ಅಣ್ಣ ತಮ್ಮಂದಿರಿಗೆ ಅವರ ಫ್ಯಾಮಿಲಿ ಅವರಿಗೆ ಪರಿಚಯ ಮಾಡ್ಕೊಳ್ಳೋದು. ಒಂದು ಹುಡುಗಿ ಪರಿಚಯ ಮಾಡಿಕೊಟ್ರೆ 5,000 ರಿಂದ 10,000 ಕೊಡ್ತಾರೆ. ಜಿಮ್ಗಳು ಒಂದು ಮಸಲ್ಸ್ ಫ್ಯಾಕ್ಟ್ರಿ ಆದಂಗೆ ಆಗ್ಯಾವ. ಎಲ್ಲ ಜಿಮ್ ಒಳಗೂ ಈಗ ಲೇಡೀಸ್ ಹೋಗ್ತಾರ, ಅಲ್ಲಿ ಸಪ್ರೇಟಾಗಿ ಲೇಡೀಸ್ ಟ್ರೈನರ್ ಇಲ್ಲ, ಅಲ್ಲಿ ಅವ್ರಿಗೆ ಬೇರೆ ವ್ಯವಸ್ಥೆ ಇಲ್ಲ, ಎಲ್ಲರೂ ಮಿಕ್ಸಪ್ ಆಗಿ ಒಂದು ಜಿಮ್ ಮಾಡ್ತಾರೆ. ಹಂಗಾಗಿ ಇದೊಂದು ಲವ್ ಜಿಹಾದ್ ಅಡ್ಡ ಆಗ್ಯಾವ. ಹುಬ್ಬಳ್ಳಿ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಈ ಬಾರಿ ಹುಬ್ಬಳ್ಳಿ ಸದ್ದು ಮಾಡ್ತಾ ಇರೋದು ಹಿಂದೂ ಹುಡುಗಿಯರು ಮುಸ್ಲಿಂ ಹುಡುಗರ ಪ್ರೇಮ ಪ್ರಕರಣಗಳಿಂದ. ಇದು ಸಾಮಾನ್ಯವಾಗಿ ನಡೆಯೋ ಅನ್ಯ ಧರ್ಮಗಳ ಲವ್ ಸ್ಟೋರಿ ಆಗಿದ್ರೆ ಪರವಾಗಿಲ್ಲ, ಆದರೆ ಪ್ರಕರಣಗಳಲ್ಲಿ ಟಾರ್ಗೆಟ್ ಮಾಡಿ ಹಿಂದೂ ಯುವತಿಯರನ್ನ ಟ್ರ್ಯಾಪ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಲವ್ ಜಿಹಾದ್, ಶಾಹೀನ್ ಗ್ಯಾಂಗ್, PFI ಹೆಸರುಗಳು ಕೇಳಿ ಬರ್ತಾ ಇವೆ. ಹುಬ್ಬಳ್ಳಿ ಹಿಂದೂ ಹುಡುಗಿಯರ ಟ್ರ್ಯಾಪ್ ಹಿಂದೆ ಶಾಹೀನ್ ಗ್ಯಾಂಗ್. 3 ಪ್ರಕರಣದಲ್ಲೂ ತೈಸಿನ್ ಹೆಸರು. ಹಾಗಾದ್ರೆ ಮಾಸ್ಟರ್ ಮೈಂಡ್ ಯಾರು? ಮಸಲ್ ಫ್ಯಾಕ್ಟರಿಯಲ್ಲಿ ನಡೀತಿತ್ತು ಸಂಚು. ನಿಷೇಧಿತ PFI ಕೈವಾಡವೋ ಇದೆಯಾ? ಜಿಮ್ ಅಂದ್ರೆ ಏನು? ಎಲ್ಲರೂ ತಮ್ಮ ದೇಹ ದಂಡಿಸಿ ಸದೃಢವಾಗುವುದಕ್ಕೆ ಆರೋಗ್ಯದ ದೃಷ್ಟಿಯಿಂದ ಜಿಮ್ಗಳಿಗೆ ಹೋಗ್ತಾರೆ. ಮೊದಲಿಗೆ ಜಿಮ್ ಅಂದ್ರೆ ಬರೀ ಹುಡುಗರು ಮಾತ್ರ ಹೋಗ್ತಾ ಇದ್ರು. ಆದರೆ ಇತ್ತೀಚೆಗೆ ಜಿಮ್ಗಳಿಗೆ ಹೋಗೋ ಯುವತಿಯರ ಸಂಖ್ಯೆಯೂ ಹೆಚ್ಚಾಗಿದೆ. ದೇಹ ಫಿಟ್ ಆಗಿಟ್ಕೋಬೇಕು, ಸುಂದರವಾಗಿ ಕಾಣಿಸ್ಬೇಕು ಅಂತ ಯುವತಿಯರು ಜಿಮ್ಗಳಿಗೆ ಸೇರೋದು ಹೆಚ್ಚಾಗಿದೆ. ಹೀಗೆ ಯುವತಿಯರು ಜಿಮ್ಗೆ ಬರೋದನ್ನೇ ಕೆಲವರು ಬಂಡವಾಳ ಮಾಡಿಕೊಂಡು ಪ್ರೀತಿಯ ಬಲೆಗೂ ಬೀಳಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಂತೂ ಜಿಮ್ ಮೂಲಕ ಲವ್ ಜಿಹಾದ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದಿವೆ. ಹುಬ್ಬಳ್ಳಿಯಲ್ಲಿ ಈಗ ಒಂದು ಜಿಮ್ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ಅದೇ ಮಸಲ್ ಫ್ಯಾಕ್ಟರಿ ಜಿಮ್. ಎಲ್ಲರಂತೆ ಬರೀ ಜಿಮ್ ನಡೆಸ್ಕೊಂಡು ಹೋಗಿದ್ದಿದ್ರೆ ಈ ಜಿಮ್ ಇಷ್ಟೊಂದು ಹೆಸರು ಮಾಡ್ತಾ ಇರಲಿಲ್ಲ. ಆದರೆ ಇಲ್ಲಿ ಜಿಮ್ ಹೇಳಿಕೊಡೋ ಬದಲು ಲವ್ ಪಾಠಗಳನ್ನ ಹೇಳಿಕೊಡ್ಲಾಗ್ತಾ ಇದೆಯಂತೆ. ಜಿಮ್ಗೆ ಬರೋ ಹಿಂದೂ ಹೆಣ್ಣು ಮಕ್ಕಳ ತಲೆಕೆಡಿಸಿ ಅವರನ್ನ ದೈಹಿಕವಾಗಿ ಬಳಸಿಕೊಡಲಾಗ್ತಾ ಇದೆಯಂತೆ. ಲೈಂಗಿಕವಾಗಿ ಬಳಸಿಕೊಂಡು ನಂತರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳಿವೆ. ಕೆಲವೇ ದಿನಗಳಲ್ಲಿ ಹುಬ್ಬಳ್ಳಿಯಲ್ಲಿ ಇಂತಹ 2 ಪ್ರಕರಣಗಳು ಬಯಲಾಗಿವೆ. ಒಂದರ ನಂತರ ಒಂದು ಪ್ರಕರಣಗಳು ಆಚೆ ಬರ್ತಾ ಇವೆ. ಒಂದರ ನಂತರ ಒಂದು ವಿಡಿಯೋಗಳು ಬಿಡುಗಡೆ ಆಗ್ತಾ ಇವೆ. ಒಂದೊಂದು ವಿಡಿಯೋಗಳಲ್ಲಿ ಒಂದೊಂದು ರೀತಿಯ ಹೇಳಿಕೆಗಳು. ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನೋದೇ ಗೊತ್ತಾಗದ ರೀತಿ ಇವೆ. ಆದರೆ ಎಲ್ಲ ಪ್ರಕರಣಗಳಿಗೂ ಒಂದೇ ಒಂದು ಲಿಂಕ್ ಇದೆ. ಅದೇ ಹುಬ್ಬಳ್ಳಿಯಲ್ಲಿರೋ ಮಸಲ್ ಫ್ಯಾಕ್ಟರಿ ಜಿಮ್. ಎಸ್, ಎಲ್ಲ ಹಿಂದೂ ಮುಸ್ಲಿಂ ಲವ್ ಪ್ರಕರಣಗಳು ಇಲ್ಲಿಂದಲೇ ಶುರುವಾಗ್ತಾ ಇವೆ ಅನ್ನೋ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಮೊದಲು ಸಮೀರ್ ಮುಲ್ಲಾನ ಒಂದು ಪ್ರಕರಣ ಆಚೆ ಬಂತು. ಅದರಲ್ಲಿ ಸಂತ್ರಸ್ತ ಯುವತಿ ಮಸಲ್ ಫ್ಯಾಕ್ಟರಿ ಜಿಮ್ ಮೂಲಕ ಸಮರ ಪರಿಚಯ ಅಂತ ಹೇಳಿದ್ಲು. 2ನೇ ಪ್ರಕರಣ ಮುಫೀಜ್ನದ್ದು. ಇದರಲ್ಲೂ ಸಹ ಮಸಲ್ ಫ್ಯಾಕ್ಟರಿಗೆ ಲಿಂಕ್ ಇರೋದು ಗೊತ್ತಾಗಿದೆ. ಮುಫೀಜ್ ಸಹ ಇದೇ ಜಿಮ್ಗೆ ಬರ್ತಾ ಇದ್ದ. ಮುಫೀಜ್ಗೂ ಸಮೀರ್ ಸಹೋದರಿ ತೈಸಿನ ಪರಿಚಯ ಇತ್ತು ಅನ್ನೋ ವಿಚಾರ ಗೊತ್ತಾಗಿದೆ. ಇದೆಲ್ಲದಕ್ಕಿಂತ ದೊಡ್ಡ ಟ್ವಿಸ್ಟ್ ಏನು ಅಂದ್ರೆ 2 ವರ್ಷಗಳ ಹಿಂದೆ ಭೀಕರವಾಗಿ ಕೊಲೆಯಾದ ನೇಹಾ ಹಿರೇಮಠ ಕೊಲೆ ಆರೋಪಿ ಫಯಾಜ್ ಸಹ ಇದೇ ಜಿಮ್ಗೆ ಹೋಗ್ತಾ ಇದ್ದಂತೆ. ಹಾಗಾಗಿ ಈ ಜಿಮ್ ಬಳಸಿಕೊಂಡೇ ಹಿಂದೂ ಹೆಣ್ಣು ಮಕ್ಕಳನ್ನ ಬಲೆಗೆ ಬೀಳಿಸ್ತಾ ಇದ್ರ ಅನ್ನೋ ಅನುಮಾನಗಳು ಮೂಡ್ತಾ ಇವೆ.
ಹುಬ್ಬಳ್ಳಿಯ ಜಿಮ್ಗಳಲ್ಲೇ ಲವ್ ಜಿಹಾದ್ ಪ್ರಕರಣಗಳು ನಡೀತಾ ಇವೆಯಂತೆ. ಸಮೀರ್ ಮುಲ್ಲಾನ ಮಜಲ್ ಫ್ಯಾಕ್ಟರಿ ಜಿಮ್ನಲ್ಲಿ 2-3 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಹಾಗಾಗಿ ಸಮೀರ್ ಮುಲ್ಲಾ ನಡೆಸ್ತಾ ಇದ್ದದ್ದು ಮಜಲ್ ಫ್ಯಾಕ್ಟರಿ ಜಿಮ್ಮ ಅಥವಾ ಜಿಹಾದ್ ಫ್ಯಾಕ್ಟರಿನ ಅಂತ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇವೆ. ಮಜಲ್ ಫ್ಯಾಕ್ಟರಿ ಜಿಮ್ ಅನ್ನ ಜಿಹಾದ್ ಫ್ಯಾಕ್ಟರಿ ಮಾಡಿಕೊಂಡಿದ್ರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಮೀರ್ ಮಾತ್ರ ಅಲ್ಲದೆ ಇದೇ ಜಿಮ್ನ ಮತ್ತೋರ್ವ ಮುಸ್ಲಿಂ ಯುವಕನು ಹಿಂದೂ ಹುಡುಗಿಯನ್ನ ಲವ್ ಮಾಡಿ ಮೋಸ ಮಾಡಿದ್ದಾನೆ. ಹಿಂದೂ ಯುವತಿಯನ್ನ ಪ್ರೀತಿಯ ಕೆಡ್ಡಾಕಿ ಕೆಡವಿ ಬಳಿಕ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಸಮೀರ್ ಬಳಿಕ ಮುಫೀಸ್ ಎಂಬಾತ ಹಿಂದೂ ಯುವತಿಯನ್ನ ಟಾರ್ಗೆಟ್ ಮಾಡಿರೋ ವಿಚಾರ ಬೆಳಕಿಗೆ ಬಂದಿತ್ತು. ಇದರ ಜೊತೆಗೆ 2 ವರ್ಷಗಳ ಹಿಂದೆ ಕೊಲೆಯಾದ ನೇಹಾ ಹಿರೇಮಠ ಕೊಂದ ಆರೋಪಿ ಸಹ ಮಜಲ್ ಫ್ಯಾಕ್ಟರಿ ಜಿಮ್ನಲ್ಲಿದ್ದಂತೆ. ಹೀಗಂತ ನೇಹಾ ತಂದೆಯೇ ಆರೋಪ ಮಾಡಿದ್ದಾರೆ. ಏನು ಶಮೀರ್ ಮುಲ್ಲಾ ಅನ್ನೋ ವ್ಯಕ್ತಿ ಅವ್ರ ತಂದೆ ಮತ್ತು ಅವರು ಸಹೋದರಿ ಕೂಡ ಇನ್ವಾಲ್ವ್ಮೆಂಟ್ ಇದೆ ಅಂತ, ಅದು ಕೂಡ ನಮ್ಮ ನೇಹಾ ಹಿರೇಮಠ ಹತ್ಯೆ ಕೂಡ ಆ ಆರೋಪಿಗೂ ಕೂಡ ಇವರ ಟ್ರೈನರ್ ಆಗಿದ್ದರು ಮತ್ತು ಇದೇ ಮಾಡೆಲ್ನಲ್ಲಿ ಅವಾಗೂ ಕೂಡ ಅವರು ಪ್ರಯತ್ನ ಮಾಡಿದರು. ಈ ಪ್ರಕರಣ ಬರೋದ್ರಿಂದ ನನಗೂ ಕೂಡ ಎಲ್ಲಿಯೋ ಸಂಶಯ ಕಾಡ್ತಾ ಇದೆ. ಇದ್ರ ಹಿಂದೆ ಒಂದು ದೊಡ್ಡ ಜಾಲನೇ ಇದೆ. ಇವರು ಮೋಸ್ಟ್ಲಿ ಎಲ್ಲರ ಕಡೆಯಿಂದ ಸುಪಾರಿ ತಗೊಂಡು ಇದ್ರ ಹಿಂದೆ ದೊಡ್ಡದೊಂದು ಕೈವಾಡ ಇದೆ. ಅದಕ್ಕೆ ನಾನು ಅವ್ರ ತಂದೆಯವ್ರನ್ನ ಮತ್ತು ಅವ್ರ ಸಹೋದರಿನ ಮತ್ತು ಅವ್ರು ಏನದಾರ ಎಲ್ಲರೂ ಟೀಮನ್ನು ಕುಲಂಕುಷವಾಗಿ ಚೌಕಶಿ ಮಾಡಿ ತನಿಖೆ ಮಾಡಿ ಮತ್ತು ಇದ್ರ ಹಿಂದೆ ಏನು ಷಡ್ಯಂತ್ರ ಇದೆ. ಪ್ರೀತಿ ಪ್ರೇಮ ಅನ್ನೋದು ಪಾರ್ಟಿ ಪಬ್ಬು ಆಸೆ ತೋರಿಸೋದು, ನಂತರ ಗೋವಾ ರೆಸಾರ್ಟ್ ಅಂತ ಕರೆದುಕೊಂಡು ಹೋಗಿ ದೈಹಿಕವಾಗಿ ಬಳಸಿಕೊಂಡ ನಂತರ ಬ್ಲಾಕ್ ಮೇಲ್ ಮಾಡೋದು, ವಿಡಿಯೋ ಮಾಡಿಕೊಂಡು ಬೆದರಿಕೆ ಹಾಕುವುದು ಮಾಡ್ತಾರಂತೆ. ಇದೇ ರೀತಿ 2 ವರ್ಷಗಳ ಹಿಂದೆ ಕೊಲೆಯಾದ ನೇಹಾ ಹಿರೇಮಠಗೂ ಬಲೆ ಬೀಸಿದ್ರು. ನೇಹಾ ಕೊಲೆಯಲ್ಲಿ ಸಮೀರ್ ಕುಟುಂಬದವರ ಪಾತ್ರವೂ ಇರಬಹುದು. ಅವರನ್ನ ಸರಿಯಾಗಿ ವಿಚಾರಣೆ ಮಾಡಿದ್ರೆ ಸತ್ಯ ಆಚೆ ಬರುತ್ತೆ ಅಂತ ನೇಹಾ ಹಿರೇಮಠ ತಂದೆ ನಿರಂಜನ ಒತ್ತಾಯ ಮಾಡಿದ್ದಾರೆ. ಮಜಲ್ ಫ್ಯಾಕ್ಟರಿ ಜಿಮ್ ಒಂದೇ ಅಲ್ಲ, ಬೇರೆ ಬೇರೆ ಜಿಮ್ಗಳಲ್ಲೂ ಇದೇ ರೀತಿಯ ಟ್ರ್ಯಾಪ್ ನಡೀತಾ ಇರಬಹುದು. ಅನ್ಯ ಧರ್ಮದವರು ನಡೆಸೋ ಜಿಮ್ಗಳಲ್ಲಿ ಹಿಂದೂ ಹುಡುಗಿಯರನ್ನ ಟ್ರ್ಯಾಪ್ ಮಾಡ್ತಾ ಇರಬಹುದು ಅನ್ನೋ ಅನುಮಾನಗಳು ಶುರುವಾಗಿವೆ. ಹಿಂದೂ ಸಂಘಟನೆಗಳು ಇದೇ ರೀತಿಯ ಆರೋಪಗಳನ್ನು ಮಾಡ್ತಾ ಇದ್ದು, ಅದಕ್ಕಾಗಿಯೇ ಈಗ ಜಿಮ್ ಮಾಲೀಕರು ಜಿಮ್ ಟ್ರೈನರ್ಗಳನ್ನು ಕರೆಸಿ ಪೊಲೀಸರು ಸಭೆ ಮಾಡಿದ್ದಾರೆ. ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದ್ದು, ಮಹಿಳೆಯರು ಮತ್ತು ಯುವತಿಯರಿಗೆ ಜಿಮ್ನಲ್ಲಿ ಯಾವ ರೀತಿ ಟ್ರೈನಿಂಗ್ ಕೊಡಲಾಗುತ್ತೆ ಅನ್ನೋ ಪರಿಶೀಲನೆ ಮಾಡ್ತೀವಿ. ಯಾವುದೇ ಅಚಾತುರ್ಯ ನಡೆದಂತೆ ತರಬೇತಿ ಕೊಡಬೇಕು. ಮಹಿಳೆಯರಿಂದಲೇ ಯುವತಿಯರಿಗೆ ಜಿಮ್ ತರಬೇತಿ ನೀಡಲು ಕ್ರಮ ಕೈಗೊಳ್ಳಬೇಕು ಅಂತ ಸೂಚಿಸಿದರು. ಲವ್ ಜಿಹಾದ್ ಅಂತ ಹೇಳಲಾಗ್ತಾ ಇರೋ 2 ಪ್ರಕರಣಗಳಲ್ಲೂ ಜಿಮ್ ಹೆಸರು ಕೇಳಿ ಬಂದಿರೋದ್ರಿಂದ ಜಿಮ್ ಮಾಲೀಕರ ಸಭೆ ಮಾಡಲಾಗಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಜಿಮ್ ಜಿಹಾದ್ ನಡೀತಾ ಇದೆ ಅನ್ನೋ ಆರೋಪವನ್ನ ಅಲ್ಲಗಳೆದ ಪೊಲೀಸ್ ಕಮಿಷನರ್ ಶಶಿಕುಮಾರ್, ಜಿಮ್ನಲ್ಲಿ ಒಂದು ಕೃತ್ಯ ನಡೆದಿದೆ, ಅದನ್ನು ಅಪರಾಧ ಕೃತ್ಯವನ್ನಾಗಿಯೇ ನೋಡುತ್ತೇವೆ. ಶೀಘ್ರವೇ ಯುವತಿಯರಿಗೆ ನೋಟಿಸ್ ಕೊಡಲಾಗುವುದು. 2 ಯುವತಿಯರನ್ನ ವಿಚಾರಣೆಗೆ ಒಳಪಡಿಸಲಾಗುವುದು ಅಂತ ಹೇಳಿದ್ದಾರೆ. ಜಿಮ್ ಓನರ್ಸ್ ಮತ್ತು ಟ್ರೈನರ್ಸ್ ಯಾರಿದ್ದಾರೆ ಅವರು ಠಾಣವಾರು ನಾವು ಈಗಾಗಲೇ ಸಭೆಗಳನ್ನು ಕರೆಸಿ ಮಹಿಳೆಯರು ಯುವತಿಯರ ಸುರಕ್ಷತೆ ದೃಷ್ಟಿಯಿಂದ ಮತ್ತು ಅವರ ವೈಯಕ್ತಿಕ ಫೋಟೋಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಅಥವಾ ಅವರ ವೈಯಕ್ತಿಕ ವಿಷಯಗಳಿರ್ಬೋದು, ಅದ್ರ ಜೊತೆ ಯಾವ ರೀತಿ ಸ್ವಲ್ಪ ಸೂಕ್ಷ್ಮತೆಯಿಂದ ನಡ್ಕೋಬೇಕು ಅನ್ನೋದ್ರ ಕುರಿತಾಗಿ ಸೆನ್ಸಿಟೈಸ್ ಮಾಡೋ ಕಾರಣಕ್ಕಾಗಿ ಠಾಣಾವಾರು ನಾವು ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ನಮ್ಮ ಎಲ್ಲ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಜೂರಿಸ್ಡಿಕ್ಷನಲ್ಲಿ ಇರುವಂಥ ಎಲ್ಲ ಜಿಮ್ಗಳು, ಜಿಮ್ ಓನರ್ಸು, ಗರಡಿ ಮನೆ ಸೇರಿದಂತೆ ಪರ್ಸ್ನಲ್ ಟ್ರೈನಿಂಗ್ ಯಾರು ಫ್ರೀಲ್ಯಾನ್ಸಿಂಗ್ ಮಾಡ್ತಾರೆ ಪ್ರತಿಯೊಬ್ಬರದ್ದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒಂದು ಸಭೆಯನ್ನು ಮಾಡಿದ್ದೀವಿ. ಒಂದು ಜಿಮ್ 3 ಪ್ರಕರಣಕ್ಕೆ ಕನೆಕ್ಷನ್. ಹುಬ್ಬಳ್ಳಿಯಲ್ಲಿ ಅಸಲಿಗೆ ಆಗಿದ್ದೇನು? 3 ಪ್ರಕರಣದಲ್ಲೂ ತೈಸಿಂ ಹೆಸರು. ನಿಷೇಧಿತ PFI ಕೈವಾಡವೂ ಇದೆಯಾ? ಹುಬ್ಬಳ್ಳಿಯಲ್ಲಿ ಒಂದೊಂದೇ ಲವ್ ಜಿಹಾದ್ ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ. ಅದರಲ್ಲೂ ಜಿಮ್ ಟ್ರೈನರ್ಗಳು ಹಿಂದೂ ಯುವತಿಯರನ್ನ ಪೊಸಲಾಯಿಸಿ ಲೈಂಗಿಕವಾಗಿ ಬಳಸಿಕೊಂಡು ಬಳಿಕ ಬ್ಲಾಕ್ಮೇಲ್ ಮಾಡುವ ಆರೋಪಗಳು ಕೇಳಿಬಂದಿವೆ. ಈ ಪೈಕಿ ಸಮೀರ್ ಎನ್ನುವ ಜಿಮ್ ಟ್ರೈನರ್ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಎನ್ನುವ ಆರೋಪವಿದ್ದು, ಈ ಸಂಬಂಧ ಈಗಾಗಲೇ 2 ಯುವತಿಯರು ಸಮೀರ್ ಮುಲ್ಲಾನ ವಿರುದ್ಧ ದೂರು ದಾಖಲಿಸಿದ್ದಾರೆ. ಸಮೀರ್ ಜಿಮ್ನಲ್ಲೇ ಇದ್ದ ಮತ್ತೊಬ್ಬ ಆರೋಪಿ ಮುಫೀಸ್ ಅನ್ನೋನು ಹಿಂದೂ ಯುವತಿಗೆ ಮೋಸ ಮಾಡಿದ್ದು ಅವನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇವರೆಲ್ಲರಿಗೂ ಹಿಂದೂ ಯುವತಿಯರನ್ನ ಪರಿಚಯಿಸಿದ್ದು ಸಮೀರ್ ಸಹೋದರಿ ತೈಸಿಂ ಅಂತ ಹೇಳಲಾಗ್ತಾ ಇದೆ.
ಈ ತೈಸಿಮ್ ಯಾರು ಅಂತ ನಿಮಗೆ ನೆನಪಿದೆ ಅನ್ಸುತ್ತೆ. ಅಂದು ಮನೆಗೆ ನುಗ್ಗಿ ಸಮೀರ್ನನ್ನ ಎಳೆದುಕೊಂಡು ಬಂದಾಗ ಆಚೆ ಬಂದು ಇದು ಲವ್ ಜಿಹಾದ್ ಅಲ್ಲ, ಇದು ಲಿವಿಂಗ್, ತನ್ನ ತಮ್ಮ ಮತ್ತು ಯುವತಿಗೆ ಸಂಬಂಧ ಇರೋ ವಿಚಾರ ಯುವತಿಯ ಕುಟುಂಬದವರಿಗೂ ಗೊತ್ತು. ಯುವತಿಯ ಕುಟುಂಬದವರ ಒಪ್ಪಿಗೆ ಮೇರೆಗೆ ಎಲ್ಲವೂ ನಡೆದಿದೆ ಅಂತ ಹೇಳಿದ್ದ ಮಹಿಳೆಗೆ ತೈಸಿಮ್. ಈ ತೈಸಿಮ್ ತಮ್ಮನ ಜೊತೆ ಸೇರಿಕೊಂಡು ಎಲ್ಲ ಕಡೆ ಹೋಗಿ ಪಾರ್ಟಿಗಳನ್ನ ಮಾಡಿದ್ಲು. ಸಂತ್ರಸ್ತೆ ಯುವತಿಯರ ಜೊತೆಯೂ ಕಾಣಿಸ್ಕೊಂಡಿದ್ಲು. ಅಷ್ಟೇ ಅಲ್ಲ, ಸಂತ್ರಸ್ತ ಯುವತಿಯರಿಗೆ ಮುಸ್ಲಿಂ ಯುವಕರನ್ನ ಪರಿಚಯಿಸಿದ್ದೆ ಈ ತಸ್ಲೀಂ ಅಂತ ಹೇಳಲಾಗ್ತಾ ಇದೆ. 3 ವರ್ಷದ ಹಳೆ ವಿಡಿಯೋ ಯಾವುದೋ, ಅದು ಗೋವಾ ಟ್ರಿಪ್ ಅದು ಇದು ಅಂತ ಕತೆ ಹೇಳ್ತಾರಲ್ಲ, ಅವರು ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿದ್ದಾರೆ. ಅವರು ಆ ವಿಡಿಯೋವನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನಿವತ್ತು ಆಗ್ರಹ ಮಾಡ್ತೇನೆ ಮಾಧ್ಯಮದ ಮೂಲಕ, ಏನಂದ್ರೆ ಅವನ ತಂಗಿಯನ್ನ ಅರೆಸ್ಟ್ ಮಾಡ್ಬೇಕು, ಅವನ ಅಕ್ಕನನ್ನ. ಯಾಕಂತ ಹೇಳಿದ್ರೆ 2022ದಲ್ಲಿ ಏನು ಶಾಹೀನ್ ಗ್ಯಾಂಗ್, ಇದನ್ನ ನಾವು ಹೇಳ್ತಾ ಇಲ್ಲ, ರಾಷ್ಟ್ರೀಯ ತನಿಖಾ ದಳ ಹೇಳಿದೆ. ಇದು ಏನಾಗ್ತಾ ಇದೆ, PFIನ ಬ್ಯಾನ್ ಆದ ಸಂದರ್ಭದಲ್ಲಿ ಅವರೊಂದು ಹೇಳಿದ್ರು, ರಾಷ್ಟ್ರೀಯ ತನಿಖಾ ದಳ ಶಾಹೀನ್ ಗ್ಯಾಂಗ್ ಅಂತ ಹೇಳಿ ಒಂದು ಮುಸ್ಲಿಂ ಹೆಣ್ಣು ಮಕ್ಕಳ ಸಂಘಟನೆ ಕಾರ್ಯ ಮಾಡ್ತಾ ಇದೆ. ಅವ್ರ ಕೆಲಸ ಏನಂದ್ರೆ ಹಿಂದೂ ಹೆಣ್ಣು ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಮಾಡೋದು, ನಿಧಾನವಾಗಿ ಅವ್ರ ಅಣ್ಣಂದಿರಿಗೆ ಅಕ್ಕಂದಿರಿಗೆ ಎಲ್ಲ ಅಣ್ಣ ತಮ್ಮಂದಿರಿಗೆ ಅವರ ಫ್ಯಾಮಿಲಿ ಅವರಿಗೆ ಪರಿಚಯ ಮಾಡ್ಕೊಳ್ಳೋದು. ಒಂದು ಹುಡುಗಿ ಪರಿಚಯ ಮಾಡಿಕೊಟ್ರೆ 5 ರಿಂದ 10 ಸಾವಿರ ಕೊಡ್ತಾರೆ. ಅಂದು ತೈಸಿಮ್ ತೋರಿಸಿದ್ದ ವಿಡಿಯೋಗಳು ಆಕೆ ಹೇಳಿದ್ದು ಎಲ್ಲವೂ ಸುಳ್ಳು. ಮುಂದೊಂದು ದಿನ ಇಂತಹ ಸಮಸ್ಯೆ ಬರುತ್ತೆ ಅನ್ನೋದನ್ನ ಮೊದಲೇ ಊಹಿಸಿದ ತೈಸಿಮ್ ಮೊದಲೇ ಸಂತ್ರಸ್ತೆ ಯುವತಿಯರು ಮುಸ್ಲಿಂ ಹುಡುಗರ ಜೊತೆ ಕ್ಲೋಸ್ ಆಗಿರೋ ವಿಡಿಯೋಗಳನ್ನು ಮಾಡಿಟ್ಕೊಂಡಿದ್ಲು. ಜೊತೆಗೆ ಅವರ ಕುಟುಂಬಗಳ ಜೊತೆಯೂ ಒಳ್ಳೆಯ ಪರಿಚಯ ಬೆಳೆಸಿಕೊಂಡಿದ್ಲು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ತೈಸಿಮ್ ವಿರುದ್ಧ ಮತ್ತೊಂದು ಗಂಭೀರ ಆರೋಪವೂ ಕೇಳಿ ಬಂದಿದೆ. ಈ ತೈಸಿಮ್ ಶಾಹೀನ್ ಗ್ಯಾಂಗ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಅವರನ್ನ ಲವ್ ಜಿಹಾದ್ ಮಾಡಿಸೋದೇ ಈಕೆ ಕೆಲಸ ಅಂತ ಕೆಲವರು ಆರೋಪ ಮಾಡಿದ್ದಾರೆ. ಇಷ್ಟಕ್ಕೂ ಏನಿದು ಶಾಹೀನ್ ಗ್ಯಾಂಗ್ ಅಂತ ನೋಡೋದಾದ್ರೆ, ಶಾಹೀನ್ ಗ್ಯಾಂಗ್ ಅನ್ನೋ ಹೆಸರಲ್ಲಿ ಒಂದು ಮಹಿಳಾ ಗುಂಪು 2022ರಿಂದಲೂ ಆಕ್ಟಿವ್ ಆಗಿದೆಯಂತೆ. ಈ ಶಾಹೀನ್ ಗ್ಯಾಂಗ್ಗೆ ನಿಷೇಧಿತ PFI ಬೆಂಬಲ ಇದೆ ಅಂತ ಹೇಳಲಾಗಿತ್ತು. ಹಿಂದೂ ಯುವತಿಯರ ಲವ್ ಜಿಹಾದ್ ಮಾಡೋದೇ ಇವರ ಟಾರ್ಗೆಟ್. ಹಿಂದೂ ಯುವತಿಯರನ್ನ ಮುಸ್ಲಿಮರಿಗೆ ಪರಿಚಯಿಸೋದು, ಪ್ರೀತಿಯ ಬಲೆಗೆ ಬೀಳುವಂತೆ ಮಾಡೋದು ಈ ಶಾಹೀನ್ ಗ್ಯಾಂಗ್ನ ಕೆಲಸ. ಈ ಶಾಹೀನ್ ಗ್ರೂಪ್ಗೆ ಕೂಡ PFIನಿಂದಲೇ ತರಬೇತಿ ಸಿಗುತ್ತೆ. ಈ ಗ್ಯಾಂಗ್ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಶಿವಮೊಗ್ಗ ಸೇರಿ ಹಲವೆಡೆ ಸಕ್ರಿಯವಾಗಿದೆ ಅಂತ ಹೇಳಲಾಗಿತ್ತು. ಆ ಗ್ಯಾಂಗ್ ಈಗ ಹುಬ್ಬಳ್ಳಿಯಲ್ಲೂ ಆಕ್ಟಿವ್ ಆಗಿದೆ ಅಂತ ಹಿಂದೂ ಸಂಘಟನೆಗಳು ಆರೋಪ ಮಾಡಿವೆ. PFI ಸಂಘಟನೆಯನ್ನ ಈಗಾಗಲೇ ದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ. ಆದರೆ ಅದರ ಬಾಲಗಳು ಇನ್ನೂ ಇವೆ, ಬೇರೆ ಬೇರೆ ಹೆಸರುಗಳಲ್ಲಿ ಉಳಿದುಕೊಂಡಿದ್ದು. ಅದರಲ್ಲಿ ಒಂದು ಈ ಶಾಹೀನ್ ಗ್ಯಾಂಗ್ ಅಂತ ಹೇಳಲಾಗ್ತಾ ಇದೆ. ಶಾಹೀನ್ ಗ್ಯಾಂಗ್ನಲ್ಲಿ ಕೇವಲ ಮುಸ್ಲಿಂ ಯುವತಿಯರು ಮಾತ್ರ ಇರ್ತಾರೆ. ಅವರಿಗೆ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಲವ್ ಜಿಹಾದ್ ಬಲೆಗೆ ಬೀಳಿಸುವ ಕೆಲಸ ಕೊಡಲಾಗಿರುತ್ತಂತೆ. ಹಾಗೆ ಮಾಡೋದಕ್ಕೆ ಶಾಹೀನ್ ಗ್ಯಾಂಗಿನವರಿಗೆ ಹಣವನ್ನು ಕೊಡ್ತಾರಂತೆ. ಒಬ್ಬರನ್ನ ಬಲೆಗೆ ಬೀಳಿಸಲು 20 ರಿಂದ 25 ಸಾವಿರ ಕೊಡ್ತಾರೆ ಅನ್ನೋ ಮಾತಿದೆ. ಅದೇ ರೀತಿ ಇಲ್ಲಿ ಸಮೀರ್ ಅಕ್ಕ ತೈಸಿಮ್ ಸಹ ಶಾಹೀನ್ ಗ್ಯಾಂಗ್ನಲ್ಲಿದ್ದುಕೊಂಡು ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿದ್ದಾಳೆ. ಮುಸ್ಲಿಂ ಯುವಕರ ಜೊತೆ ಸಂತ್ರಸ್ತೆಯರನ್ನ ಪ್ರೀತಿಯಲ್ಲಿ ಬೀಳುವಂತೆ ಮಾಡಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಶಾಹೀನ್ ಗ್ಯಾಂಗ್ ಬಗ್ಗೆ ಈ ಹಿಂದೆ NIA ಸಹ ಹೇಳಿತ್ತು. ಆದರೆ ಈ ಗ್ಯಾಂಗ್ ಹುಬ್ಬಳ್ಳಿಯಲ್ಲಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಆದರೆ ಹುಬ್ಬಳ್ಳಿಯಲ್ಲೂ ಶಾಹೀನ್ ಗ್ಯಾಂಗ್ ಇದೆ. ಸಮೀರ್ ಸಹೋದರಿ ತೈಸಿನ್ ಆ ಗ್ಯಾಂಗ್ನ ಸದಸ್ಯೆ ಅಂತ ಹಿಂದೂ ಸಂಘಟನೆಗಳು ಆರೋಪಗಳನ್ನ ಮಾಡ್ತಾ ಇವೆ. ಲವ್ ಜಿಹಾದ್ ಅಂತ ಹೇಳಲಾಗ್ತಾ ಇರೋ 2 ಪ್ರಕರಣಗಳಲ್ಲಿ ತೈಸಿನ್ ಪಾತ್ರ ಇರೋದು ಕಂಡು ಬಂದಿದೆ. ಹುಬ್ಬಳ್ಳಿಯ ಮಜಲ್ ಫ್ಯಾಕ್ಟರಿ ಜಿಮ್ನಲ್ಲಿ ತೈಸಿನ್ ಟ್ರೈನರ್ ಆಗಿದ್ಲು. ಜಿಮ್ಗೆ ಹೋಗ್ತಾ ಇದ್ದ ಹಿಂದೂ ಯುವತಿಯರನ್ನ ಅಲ್ಲೇ ಟ್ರ್ಯಾಪ್ ಮಾಡ್ತಾ ಇದ್ಲು ಅನ್ನೋ ಆರೋಪ ಇದೆ. ಸಮೀರ್ ಮತ್ತು ಮುಫೀಜ್ಗೆ ತೈಸಿನ್ ಮಾರ್ಗದರ್ಶನ ಕೊಡ್ತಾ ಇದ್ಲು. ಹಿಂದೂ ಯುವತಿಯರನ್ನ ಬಲೆಗೆ ಬೀಳಿಸಿ ಸಂಚು ಮಾಡ್ತಾ ಇದ್ರು ಅಂತ ಹಿಂದೂ ಪರ ಸಂಘಟನೆಗಳು ಗಂಭೀರ ಆರೋಪ ಮಾಡಿವೆ. ಅಷ್ಟೇ ಅಲ್ಲದೆ ತೈಸಿನ್ರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು ಅಂತಲೂ ಒತ್ತಾಯಿಸಿದ್ದಾರೆ. ಇದು ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಥರದ್ದು ಈಗ ಜಿಮ್ ಜಿಹಾದ್ ಅನ್ನೋದು ಏನಿದೆ, ಈಗ ನಾವು ನೋಡ್ತಾ ಇರೋದು ಹಳೆಯ ಒಂದು ಪ್ರಕರಣ ಮತ್ತು ಇದೊಂದು ಪ್ರಕರಣ. 2 ಪ್ರಕರಣದ ಹಿಂದೆ ಆ ಹುಡುಗ 2 ಮಂದಿಯು ಅದು ಮಸಲ್ ಫ್ಯಾಕ್ಟ್ರಿ ಅನ್ನೋ ಒಂದು ಜಿಮ್ ಏನಿದೆ ಅದಕ್ಕೆ ಸಂಬಂಧಪಟ್ಟವರೇ ಇದ್ದಾರೆ. ಹಾಗಾಗಿ ಈ ಥರದ್ದು ಜಿಮ್ಗಳು, ಒಂದನೇದ್ದು ಆ ಮಸಲ್ ಫ್ಯಾಕ್ಟ್ರಿ ಅನ್ನೋ ಜಿಮ್ ಅದರ ಓನರ್ ಅವ್ರ ಬಗ್ಗೆ ಪೂರ್ಣ ತನಿಖೆಗಳನ್ನು ಆಗಬೇಕಾಗಿದೆ. ಇವರೇನು ಅಲ್ಲಿ ಜಿಮ್ ನಡೆಸ್ತಾರಾ ಅದೇನು ಅಥವಾ ಈ ಥರದ ರ್ಯಾಕೆಟ್ ನಡೆಸ್ತಾ ಇದ್ದಾರಾ ಅನ್ನೋದನ್ನು ಒಂದು ತನಿಖೆ ಆಗಬೇಕಾಗಿದೆ. ಹಾಗಾಗಿ ನಮ್ಮ ಹಿಂದೂ ಸಂಘಟನೆಗಳನ್ನು ಎಲ್ಲ ಒಂದು ಆಗ್ರಹ ಮಾಡ್ತಾ ಇದ್ದೇವೆ. ಈ ಥರದ್ದು ಏನು ಹುಬ್ಬಳ್ಳಿ ಒಳಗೆ ಏನು
ಈ ಥರದ ಪ್ರಕರಣಗಳನ್ನು ಬರ್ತಾ ಇದ್ದೇವೆ. ಇವತ್ತು ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ, ಏನು ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ಪ್ರಕರಣಕ್ಕೆ ಒಂದು ಅಂತನ್ನು ತರಬೇಕು. ಆಮೇಲೆ ಏನು ಈ ಪ್ರಕರಣದಲ್ಲಿ ಏನು ಒಂದು ಸಂತ್ರಸ್ತರೇ ಇದ್ದಾರೆ, ಏನು ಹಿಂದೂ ಯುವತಿಯರಿದ್ದಾರೆ, ಇವರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅನ್ನೋದು ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಸಮೀರ್ ಮತ್ತು ಮುಫೀಜ್ ಮಾತ್ರ ಆ ಜಿಮ್ ಮೂಲಕ ಹಿಂದೂ ಯುವತಿಯರನ್ನ ಟ್ರ್ಯಾಪ್ ಮಾಡಿದ್ರು ಅನ್ನೋ ಆರೋಪಗಳು ಇದ್ವು. ಆದರೆ 2 ವರ್ಷಗಳ ಹಿಂದೆ ಕೊಲೆಯಾದ ನೇಹಾ ಹಿರೇಮಠ್ ಸಹ ಇಂಥದ್ದೇ ಷಡ್ಯಂತ್ರಕ್ಕೆ ಬಲಿಯಾಗಿದ್ದಾರೆ ಅಂತ ಅವರ ತಂದೆ ಆರೋಪ ಮಾಡಿದ್ದಾರೆ. ಸಮೀರ್ ಮುಲ್ಲಾನ ವಿರುದ್ಧದ ಲವ್ ಜಿಹಾದ್ ಪ್ರಕರಣಕ್ಕೆ ನೇಹಾ ಹಿರೇಮಠ್ ಕೊಲೆ ಲಿಂಕ್ ಇದೆ ಎನ್ನುವ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಸ್ವತಃ ನೇಹಾ ತಂದೆ ನಿರಂಜನ್ ಹಿರೇಮಠ್ ಸ್ಫೋಟಕ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಸಮೀರ್ ಕುಟುಂಬ ತನಗೂ ಸ್ಕೆಚ್ ಹಾಕಿತ್ತು ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಅವರ್ಯಾರು ಒಂದೇ ಕ್ಲಾಸ್ ಅಲ್ಲ, ಸಹಪಾಠಿಗಳೂ ಅಲ್ಲ, ಅಕ್ಕಪಕ್ಕದ ಮನೆಯವರೂ ಅಲ್ಲ. ಆದರೂ ಲವ್ ಪಬ್ಬು ರೆಸಾರ್ಟ್ಗಳಿಗೆಲ್ಲ ಹೋಗುವಂತಹ ಲವ್ ಆಗಿದ್ದಾದ್ರೂ ಹೇಗೆ ಅಂತ ನೋಡೋದಾದ್ರೆ ಅಲ್ಲಿ ತೈಸೀನ್ ಅನ್ನೋ ಹೆಸರು ಕೇಳಿಬರುತ್ತೆ. ತೈಸೀನ್ ಅನ್ನೋ ಯುವತಿ ಹಿಂದೂ ಯುವತಿಯರನ್ನ ಮನವೊಲಿಕೆ ಮಾಡಿ ಪ್ರೇಮದ ಬಲೆಗೆ ಬೀಳುವಂತೆ ಮಾಡಿದ್ದಾಳೆ ಅನ್ನೋ ವಿಚಾರ ಗೊತ್ತಾಗಿದೆ. ಹುಬ್ಬಳ್ಳಿಯಲ್ಲಿ ಜಿಹಾದ್ ಜಾಲ, ತೈಸಿನ ಮೇಲೆ ಆರೋಪ ಯಾಕೆ? ಹಿಂದೂ ಯುವತಿಯರನ್ನೇ ಪರಿಚಯ ಮಾಡಿಕೊಳ್ತಾ ಇದ್ದಿದ್ದೇಕೆ ಸಮೀರ್ನ ಅಕ್ಕ? ಶಹೀನ್ ಗ್ಯಾಂಗ್ ಪಿಎಫ್ಐ ಕೈವಾಡ, ಸಂತ್ರಸ್ತ ಕುಟುಂಬಗಳು ಹೇಳಿದ್ದೇನು? ಹುಬ್ಬಳ್ಳಿಯಲ್ಲಿ ಒಂದಷ್ಟು ವಿಡಿಯೋಗಳು ಒಂದಷ್ಟು ಫೋಟೋಗಳು ವೈರಲ್ ಆಗಿದ್ದು ಅದನ್ನು ಹಿಂದೂ ಸಂಘಟನೆಗಳು ಲವ್ ಜಿಹಾದ್, ಅನ್ಯ ಧರ್ಮದವರು ಸಂಚು ಅಂತ ಹೇಳಿದ್ರು. ಆದರೆ ವಿಡಿಯೋಗಳಲ್ಲಿ ಸಂತ್ರಸ್ತ ಯುವತಿಯರೇ ಇಷ್ಟಪಟ್ಟು ಅವರ ಜೊತೆ ಪಾರ್ಟಿಗಳನ್ನು ಮಾಡಿದ್ದಾರೆ, ಇಷ್ಟಪಟ್ಟು ಆರೋಪಿಗಳ ಜೊತೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಆದರೆ ಒಬ್ಬರಿಗೆ ಒಬ್ಬರು ಪರಿಚಯ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಅಂಥವರು ಪರಿಚಯ ಆಗಿದ್ದು ಹೇಗೆ? ಒಂದೇ ಕಾಲೇಜಲ್ಲ, ಅಕ್ಕಪಕ್ಕದ ಮನೆಗಳು ಅಲ್ಲ. ಆದರೂ ಇದೆಲ್ಲ ಹೆಂಗೆ ಸಾಧ್ಯ ಅಂತ ಯೋಚನೆ ಮಾಡಿದಾಗ ಹಲವು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿದೆ. ಸಂತ್ರಸ್ತೆಯರು ಯಾರೂ ಸಹ ಅಪ್ರಾಪ್ತರಲ್ಲ, ಎಲ್ಲರಿಗೂ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇದೆ. ಅಷ್ಟೇ ಅಲ್ಲದೆ ಈ ಪ್ರಕರಣಗಳಲ್ಲಿ ಸಂತ್ರಸ್ತ ಕುಟುಂಬಗಳ ಪಾತ್ರವೂ ಇದೆ ಅನ್ನೋದು ಒಂದಷ್ಟು ಫೋಟೋಗಳಲ್ಲಿ ಗೊತ್ತಾಗಿತ್ತು. ತೈಸೀಮ್ ಸಹ ಇದು ಲವ್ ಜಿಹಾದ್ ಅಲ್ಲ, ಇದು ಲವ್ ಲಿವಿಂಗ್ ಅಂತ ಹೇಳಿದ್ಲು. ಆದರೆ ಸಂತ್ರಸ್ತೆಯರ ವಿಡಿಯೋಗಳಲ್ಲಿ ಅವರು ಹೇಳಿರೋ ವಿಚಾರಗಳನ್ನು ನೋಡಿದಾಗ ಇದೊಂದು ಪಕ್ಕ ಪ್ಲಾನ್ ಮಾಡಿರೋ ಕೆಲಸ ಇರಬಹುದು ಅನ್ನೋ ಅನುಮಾನಗಳು ಉಂಟಾಗಿವೆ. ಸಮೀರ್ ಮೋಸ ಮಾಡಿದ ಪ್ರಕರಣದಲ್ಲಿ ಸಂತ್ರಸ್ತೆ ಮಜಲ್ ಫ್ಯಾಕ್ಟರಿ ಜಿಮ್ಗೆ ಹೋಗ್ತಾ ಇದ್ಲು. ಅಲ್ಲಿ ಸಮೀರ್ ಅಕ್ಕ ತೈಸೀಮ್ ಸಂತ್ರಸ್ತೆಯನ್ನ ಪರಿಚಯ ಮಾಡಿಕೊಂಡಿದ್ಲು. ನಂತರ ತನ್ನ ತಮ್ಮ ಸಮೀರ್ನನ್ನ ಕರೆದುಕೊಂಡು ಬಂದು ಸಂತ್ರಸ್ತೆಯನ್ನ ಪರಿಚಯ ಮಾಡಿಸಿದ್ಲು. ನನ್ನ ತಮ್ಮ ಹಾಗೆ ಹೀಗೆ ಅಂತ ಸಂತ್ರಸ್ತೆ ತಲೆಗೆ ಏನೇನೋ ತುಂಬಿ ನಂತರ ಪಾರ್ಟಿ ಪಬ್ಬು ಆಸೆಗಳನ್ನ ತೋರಿಸಿದ್ಲು. ಮೊದಲಿಗೆ ತೈಸೀಮ್ ಸಹ ಸಂತ್ರಸ್ತೆ ಜೊತೆಯಲ್ಲೇ ಹೋಗಿ ಪಾರ್ಟಿ ಮಾಡಿದ್ಲು. ನಂತರ ಸಮೀರ್ ಜೊತೆ ಕಳಿಸಿದ್ಲಂತೆ. ಯಾರಿಗೂ ಯಾವುದೇ ರೀತಿಯ ಅನುಮಾನ ಬರಬಾರದು ಅಂತ ಸಂತ್ರಸ್ತೆಯ ಕುಟುಂಬದವರನ್ನು ಪರಿಚಯ ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ.
ಹಾಗೆ ಮುಫೀಜ್ ಪ್ರಕರಣದಲ್ಲಿ ಮುಫೀಜ್ಗೆ ಸಮೀರಾ ಖಾನೆ ಮಾರ್ಗದರ್ಶನ ಕೊಟ್ಟಿದ್ದಾಳೆ. ಅದೇ ಮಜಲ್ ಫ್ಯಾಕ್ಟರಿ ಜಿಮ್ನಲ್ಲಿ ಟ್ರೈನಿಂಗ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮುಫೀಜ್ ಸಹ ಒಂದು ಕಾಲೇಜ್ ಫಂಕ್ಷನ್ನಲ್ಲಿ ಹಿಂದೂ ಯುವತಿಯನ್ನ ಪರಿಚಯ ಮಾಡಿಕೊಂಡಿದ್ದ. ಆಕೆಯನ್ನ ಹೇಗೆ ಬಲೆಗೆ ಬೀಳಿಸಿಕೊಳ್ಳಬೇಕು, ಏನೆಲ್ಲ ಮಾಡಬೇಕು ಅನ್ನೋದನ್ನ ತೈಸಿಮ್ ಹೇಳಿಕೊಟ್ಟಿದ್ಲಂತೆ. ಇವೆರಡೂ ಪ್ರಕರಣಗಳು 2-3 ವರ್ಷಗಳ ಹಿಂದೆಯೇ ನಡೆದಿದೆ. ಆದರೆ ಈಗ ಆಚೆ ಬಂದಿವೆ. ಅದೇ ರೀತಿ 2024ರ ಮಾರ್ಚ್ನಲ್ಲಿ ಕೊಲೆಯಾಗಿದ್ದ ನೇಹಾ ಹಿರೇಮಠ್ ಪ್ರಕರಣದಲ್ಲೂ ತೈಸಿಮ್ ಕೈವಾಡ ಇರಬಹುದು ಅಂತ ನೇಹಾ ಹಿರೇಮಠ್ ತಂದೆ ಆರೋಪಿಸಿದ್ದಾರೆ. ನೇಹಾ ಹಿರೇಮಠ್ ತಂದೆ ನಿರಂಜನ್ ಹಿರೇಮಠ್ ಅವರು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದು, ನನ್ನ ಮಗಳ ಹತ್ಯೆಯಲ್ಲೂ ಈ ಸಮೀರ್ ಹಾಗೂ ಆತನ ಸಹೋದರಿ ತಂದೆಯ ಕೈವಾಡ ಇರಬಹುದು ಎಂಬ ಸಂಶಯ ಬರುತ್ತಿದೆ. ನೇಹಾ ಹಿರೇಮಠ್ ಹಂತಕ ಫಯಾಜ್ ಸಹ ಇದೇ ಸಮೀರರ ಜಿಮ್ಗೆ ಹೋಗ್ತಾ ಇದ್ದ. ಹೀಗಾಗಿ ಅದೇ ಜಿಮ್ನಲ್ಲಿ ಹಂತಕ ಫಯಾಜ್ಗೆ ತರಬೇತಿ ಕೊಟ್ಟಿರಬಹುದು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನೇಹಾ ಹತ್ಯೆಗೂ ಮುನ್ನ ತಂದೆ ನಿರಂಜನ್ ಹಿರೇಮಠ್ಗೆ ಖೆಡ್ಡ ತೋಡಲು ಸಮೀರ್ ಮುಲ್ಲಾನ ಕುಟುಂಬ ಮುಂದಾಗಿತ್ತಂತೆ. ಸಮೀರ್ ತಂದೆ ಆಗಾಗ ಕಾಲು ಮಾಡ್ತಾ ಇದ್ರಂತೆ, ನಿಮ್ಮ ಏರಿಯಾದಲ್ಲಿ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಏರ್ಪಡಿಸೋಣ, ಆರ್ಥಿಕ ನೆರವು ನೀಡುವಂತೆ ಒತ್ತಾಯಿಸ್ತಾ ಇದ್ರಂತೆ. ಅಲ್ಲದೆ ಆಗಾಗ್ಗೆ ತಮ್ಮ ಮನೆಗೆ ಬರುವಂತೆ ಆಹ್ವಾನಿಸ್ತಾ ಇದ್ರಂತೆ. ಅವರು ಎಷ್ಟೇ ಕರೆದರೂ ನಿರಂಜನ್ ಹಿರೇಮಠ್ ಹೋಗಿರಲಿಲ್ಲ. ಹೋಗಿದ್ರೂ ಟ್ರ್ಯಾಪ್ ಮಾಡ್ತಾ ಇದ್ರೇನೋ ಅಂತ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅವ್ರ ತಂದೆಯವರು ಪದೇ ಪದೇ ನಮಗೆ ಬಂದು ನನ್ನ ವಾರ್ಡ್ನಲ್ಲಿ ಜಿಮ್ ಕಾಂಪಿಟೇಷನ್ ಇದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡೋಣ, ಆಮೇಲೆ ನಿಮ್ಮ ವಾರ್ಡ್ನಲ್ಲಿ ಮಾಡಬೇಕು ಅಂಥೇಳಿ ಭಾಳ ಒತ್ತಾಯ ಮಾಡ್ತಿದ್ರು. ಇದಕ್ಕೆ ಬಿಫೋರ್ ಅಂದ್ರೆ ಆ ಆರೋಪಿ ಕೂಡ ನನ್ನೊಂದು ಫೋಟೋ ತಕ್ಕೊಳ್ಬೇಕನ್ನೋ ಇಂಟರ್ಮಿನೇಷನ್ ಇತ್ತು ಅವ್ರಿಗೆ. ಅದರಿಂದ ನನಗೆ ಭಾಳಷ್ಟು ಒತ್ತಡ ಆಗ್ತಿದ್ರು ಅವ್ರು ಬಂದು. ಇದೇ ಮುಲ್ಲಾ ಅನ್ನೋ ವ್ಯಕ್ತಿ ಅವ್ರ ತಂದೆ ಏನಿದಾರಲ್ಲ ಅವರು, ಆಮೇಲೆ ದೋಸ್ತಿ ಖಾತೆನಲ್ಲೇ ಬಂದು ಕೇಳೋದು. ಈ ರೀತಿ ಮಾಡ್ಕೊಂಡು ಅವ್ರಿಗೆ ಏನೇನು ಎವಿಡೆನ್ಸ್ ಬೇಕು ಆ ರೀತಿ ಅವ್ರು ಕ್ರಿಯೇಟ್ ಮಾಡ್ಕೊಂಡು ಬರ್ತಾಯಿದ್ರು. ಅದಕ್ಕೆ ನಾನು ಯಾವುದೂ ಕೂಡ ಅದು ಆಸ್ಪತ್ರೆನೂ ಕೊಟ್ಟಿಲ್ಲ. ಏನಾದರೂ ಸಮಸ್ಯೆ ಆದರೆ ನಮ್ಮ ಹೆಸರು ಬರಬಾರದು ಅಂದ ರೀತಿ ಅವರು ಮೊದಲೇ ಪ್ಲಾನ್ ಮಾಡಿಕೊಂಡು ಸಾಕ್ಷಿಗಳನ್ನು ಸಂಗ್ರಹ ಮಾಡಿಕೊಳ್ತಾ ಇದ್ರು. ಕುಟುಂಬಗಳ ಜೊತೆ ಪ್ರೀತಿಯಿಂದ ಇದ್ದು ಫೋಟೋಗಳನ್ನು ತೆಗೆದುಕೊಳ್ತಾ ಇದ್ರು. ಈಗಲೂ ಸಹ ಸಂತ್ರಸ್ತೆಯರ ಕುಟುಂಬದ ಜೊತೆ ಅದನ್ನೇ ಮಾಡಿರಬಹುದು. ಇದೊಂದು ಷಡ್ಯಂತ್ರ. ಇದರ ಹಿಂದೆ ಬೇರೆ ಬೇರೆಯವರ ಕೈವಾಡ ಇರಬಹುದು ಅಂತ ನೇಹಾ ಹಿರೇಮಠ್ ತಂದೆಯೂ ಆರೋಪಿಸಿದ್ದಾರೆ. ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ಲವ್ ಪ್ರಕರಣದ ರೀತಿ ಕಂಡು ಬಂದರೂ ಸಹ ಒಳಹೊಕ್ಕು ನೋಡಿದಾಗ ಈ ರೀತಿಯೂ ಆಗಿರಬಹುದಲ್ವಾ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟ ಎಲ್ಲ ಆರೋಪಿಗಳನ್ನ ವಿಚಾರಣೆ ಮಾಡಬೇಕು ಅಂತ ಹಿಂದೂ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಸಮೀರ್ ಪ್ರಕರಣದಲ್ಲಿ ಅವನನ್ನ ಮನೆಗೆ ನುಗ್ಗಿ ಕರೆದುಕೊಂಡು ಬಂದಿದ್ದಕ್ಕಾಗಿ ಹಿಂದೂ ಪರ ಸಂಘಟನೆಗಳ ಮುಖಂಡರ ಮೇಲೂ ಪ್ರಕರಣ ದಾಖಲಿಸಲಾಗಿದೆ. ಆದರೆ ಈಗ ಹಾಗೆ ಕೇಸ್ ಹಾಕಿರುವುದನ್ನು ಖಂಡಿಸಿ ಶ್ರೀರಾಮ ಸೇನೆ ಪ್ರತಿಭಟನೆ ಮಾಡಿದೆ. ಪೊಲೀಸ್ ಕಮಿಷನರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಲವ್ ಜಿಹಾದ್ ಪ್ರಕರಣಗಳ ಆರೋಪಿಗಳನ್ನು ಬಂಧಿಸಬೇಕು, ಹಿಂದೂ ಕಾರ್ಯಕರ್ತರ ಮೇಲೆ ಹಾಕಿರೋ ಕೇಸ್ ಹಿಂಪಡೆಯಬೇಕು ಅಂತ ಆಗ್ರಹಿಸಿದ್ರು. ಸದ್ಯ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಆರೋಪಿಗಳನ್ನು ಬಂಧಿಸಲಾಗಿದೆ. ಅದೇ ರೀತಿ ಸಮೀರ್ ಕುಟುಂಬದವರನ್ನು ವಿಚಾರಣೆ ನಡೆಸಿದ್ರೆ ಶಹೀನ್ ಗ್ಯಾಂಗ್ PFI ಕೈವಾಡದ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಲಿದೆ ಅಂತ ಹಿಂದೂ ಸಂಘಟನೆಗಳು ಆಗ್ರಹಿಸಿವೆ.